ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಅಪರ್ ಐಡಿನ ಕ್ರಿಯೇಟ್ ಮಾಡುವಾಗ UUCMS ವೆಬ್ಸೈಟ್ ಅಲ್ಲಿ ಈ ತರ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ನಿಮ್ಗೆ ಡೇಟ್ ಆಫ್ ಬರ್ತ್ ಮತ್ತೆ ನೇಮ್ ಮಿಸ್ ಮ್ಯಾಚ್ ಆದ್ರೆ ಈ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಮತ್ತೆ ನೇಮ್ ಏನಿರುತ್ತೆ ಸೇಮ್ ಅದೇ ತರಾನೇ UUCMS ವೆಬ್ಸೈಟ್ ಅಲ್ಲಿ ಅದೇ ತರ ನೇಮ್ ಇರಬೇಕಾಗುತ್ತೆ. ಸೊ ಒಂದ್ ವೇಳೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದು ನಿಮ್ಗೆ ಅಪರ್ ಐಡಿ ಫೆಚ್ ಆಗೋದಿಲ್ಲ ಅಂಡ್ ಕ್ರಿಯೇಟ್ ಕೂಡ ಆಗೋದಿಲ್ಲ. ಸೊ ಡಿಜಿ ಲಾಕರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಾಗ ಯಾವ ನೇಮ್ ಕೊಟ್ಟಿರ್ತೀರಾ ಸೇಮ್ ಅದೇ ತರಾನೇ ನಿಮ್ಮ UUCMS ವೆಬ್ಸೈಟ್ ಅಲ್ಲಿ ಕೂಡ ಇರಬೇಕು, ಆಧಾರ್ ಕಾರ್ಡ್ ಅಲ್ಲಿ ಕೂಡ ಸೇಮ್ ಇರಬೇಕು. ಒಂದ್ ವೇಳೆ ಏನಾದ್ರೂ UUCMS ವೆಬ್ಸೈಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಕಾಲೇಜ್ ಅಡ್ಮಿನ್ ಗೆ ಕಾಲ್ ಮಾಡಿ ಅಥವಾ ಕಾಲೇಜ್ಗೆ ಹೋಗಿ ಸೊ ಡೇಟ್ ಆಫ್ ಬರ್ತ್ ಮತ್ತೆ ನೇಮ್ ಅನ್ನ ಅಪ್ಡೇಟ್ ಮಾಡಿಸಿ. ಅಂಡ್ ಆಲ್ಸೋ ನೀವು ಅವ್ರು ಏನಾದ್ರು ನೆಗ್ಲಿಜೆನ್ಸಿ ಮಾಡಿದ್ರೆ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡಿ ನೀವು ಅದನ್ನ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ನಿಮ್ಮ ಕಾಲೇಜ್ ಅಡ್ಮಿನ್ ಗೆ ಮಾತ್ರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಅಪ್ಡೇಟ್ ಮಾಡೋಕ್ಕಾಗತ್ತೆ, ನೀವು ಅದನ್ನ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಅಥವಾ ಯಾವುದೇ ಆನ್ಲೈನ್ ಸೈಬರ್ ಸೆಂಟರ್ ಅಲ್ಲಿ ಕೂಡ ಅದನ್ನ ಮಾಡೋಕ್ಕಾಗಲ್ಲ. ಅಂಡ್ ಆಲ್ಸೋ ಡಿಜಿ ಲಾಕರ್ ಅಲ್ಲಿ ನೀವೇನಾದ್ರೂ ಫಸ್ಟ್ ಟೈಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೂ ಕೂಡ ಯಾರೆಲ್ಲ ಅಪರ್ ಐಡಿನ ಕ್ರಿಯೇಟ್ ಮಾಡಿಲ್ವೋ ಕರೆಕ್ಟ್ ಆಗಿ ಇರುವಂತಹ ಡೀಟೇಲ್ಸ್ ಅನ್ನ ಕೊಡಿ, ಇಲ್ಲಾಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಆಲ್ಸೋ ಅಪರ್ ಐಡಿನ ಕ್ರಿಯೇಟ್ ಮಾಡೋದು ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ತನಕ ನಿಮ್ಗೆ UCMS ವೆಬ್ಸೈಟ್ ಅಲ್ಲಿ ಇರುವಂತಹ ಯಾವುದೇ ಆಪ್ಷನ್ ಕೂಡ ಯೂಸ್ ಮಾಡಕ್ಕಾಗಲ್ಲ, ನಿಮ್ಮ ರಿಸಲ್ಟ್ಸ್ ನೋಡಕ್ಕಾಗಲ್ಲ. ಅಥವಾ ನೀವು ಮುಂದೆ ಮಾಸ್ಟರ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಸೊ ನಿಮ್ಗೆ ಯೂನಿವರ್ಸಿಟಿ ಫೀಸ್ ಪೇ ಮಾಡೋದಂತ ಬರುತ್ತೆ, ಅವಾಗ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ನಿಮ್ಮ ಒಂದು ಅಪರ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕಾಲೇಜ್ ಅಡ್ಮಿನ್ ಗೆ ಹೇಳಿದ್ರೆ ಅವರೇ ಚೇಂಜ್ ಮಾಡ್ತಾರೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.